ನೀನ್ ಎಲ್ಲಿಂದನೋ ಬಂದು ಆಟ ಆಡ್ಬೇಡಪ್ಪ ಇಲ್ಲಿ. ಮಾರ್ವಾಡಿ ಆಟಗಾರ ಮಾತಾಡ್ಬೇಡ. ಅರ್ಥ ಆಗ್ತಾ ಇದೆಯಾ? ಮಾತಾಡಾಯ್ತು. ಡೋಂಟ್ ಟಚ್ ಮೈ ಫೋನ್. ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗ್ ಹಾಕಿದ್ರಿ ನೋಡಿ ಸ್ನೇಹಿತರೆ. ಇದು ಪಬ್ಲಿಕ್ ಇದು ಜಾಗ ಇದು. ಇವ್ರ ತಾತನ ಮನೆ ಏನತ್ತಾರ ಇದನ್ನ ಹಾಕೊಂಡ ತೆಗೀರಿ ಮೊದ್ಲು ಇದನ್ನ. ಪಬ್ಲಿಕ್ ಪ್ಲೇಸ್. ನಂದು ಅಲ್ಲ ನಿಂದು ನಿನಗೆ ಈಗಲ್ಲ. ಒಂದು ದಿನ ತೋರಿಸ್ತೀನಿ. ನಾನು ತೋರಿಸ್ತೀನಿ. ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ತೆಗೀರಿ ಅದನ್ನ. ಫಸ್ಟ್ ತೆಗೀರಿ ಅದನ್ನ. ಮೊದಲು ತೆಗೀರಿ. ಮಾತಾಡು. ತೆಗೀರಿ ಫಸ್ಟ್ ಇದನ್ನ. ಇದು ಒಂದ್ ನಿಮಿಷ. ಯಾರ್ದಿದು ಪ್ಲೇಸ್ ಇದು? ಕೊಡ್ಲಿ. ನಾನು ಧಮ್ಕಿ ಕೊಡ್ತಾ ಇರೋದಲ್ಲ. ಆತ ಹೇಳ್ದಲ್ಲ. ನೀವೇನ್ ಮಾಡ್ತೀರಾ? ಮಾಡ್ತೀರಾ? ಈಗ ತೆಗಿಯಲ್ಲ. ಇದನ್ನ ಇದನ್ನ ತೆಗೀರಿರ. ಎತ್ತಾಳೆ. ಯಾವಾಗ ಮಾತಾಡ್ತಾ ಇದ್ದೀರಾ ನೀವು? ನನಗೆ ತೋರಿಸ್ತೀನಿ. ವೈಟ್ ಬೇಡ. ತೆಗೀರಿ ಇದನ್ನ. ತೆಗೀರಿ ಫಸ್ಟ್ ಇದನ್ನ. ಯಾವನ್ ಮನೆ ತೆಗೀರಿ. ಯಾವೊಂದು ಮನೆ ಇದು? ವೀಕ್ಷಕರೇ, ಅಸಪಾ ಟೈಮ್ಸ್ಗೆ ಸ್ವಾಗತ. ನಿನ್ನೆ ಬಸವನಗುಡಿಯಲ್ಲಿ ಪಬ್ಲಿಕ್ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಸಾರ್ವಜನಿಕ ಪಾರ್ಕಿಂಗ್ ಮಾಡದಂತೆ ದಬ್ಬಾಳಿಕೆ ಮಾಡುತ್ತಿದ್ದ ಮಾರ್ವಾಡಿ ಕುಟುಂಬಕ್ಕೆ ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ತರಾಟೆಗೆ ತೆಗೆದುಕೊಂಡಿದ್ದರು. ಆದರೆ ಆಗ ರೂಪೇಶ್ ರಾಜಣ್ಣ ಯಾರು ಎಂದು, ಅವರ ಹೋರಾಟ ಗುಣ ಏನು ಎಂದು ಗೊತ್ತಿಲ್ಲದ ಈ ಮಾರ್ವಾಡಿ ಕುಲಗಳು ಅಹಂಕಾರದಿಂದ ವರ್ತಿಸಿದ್ದಲ್ಲದೆ ದುರಹಂಕಾರದ ಮಾತುಗಳನ್ನು ಆಡಿತ್ತು. ಮಾತ್ರವಲ್ಲ, ಅಷ್ಟು ಜನರು ಸಾರ್ವಜನಿಕರು ಇದ್ದಾಗಲೇ ರೂಪೇಶ್ ರಾಜಣ್ಣನ ಮೇಲೆ ಕೈ ಮಾಡುವ ಪ್ರಯತ್ನವನ್ನು ಮಾಡಿದ್ದರು. ನಿನ್ನೆ ಈ ಘಟನೆಯ ವಿಡಿಯೋ ನೋಡಿದಾಗಲೇ ನನಗೆ ಗೊತ್ತಿತ್ತು, ಸದ್ಯದಲ್ಲೇ ಈ ಅಹಂಕಾರಿ ಮಾರ್ವಾಡಿ ಕುಲಗಳು ಕ್ಷಮೆ ಕೇಳುವ ವಿಡಿಯೋ ಕೂಡ ತಲುಪುತ್ತದೆ ಎಂದು. ಹಾಗೆ ಆಗಿದೆ. ಸಂತೋಷ. ಇಲ್ಲಿ ಕೇಳಿ ಸರ್, ಇದೇ ಲಾಸ್ಟ್ ಕನ್ನಡದ ವಿಚಾರ. ನೀವು ಇಲ್ಲಿ ಬಂದಿದ್ದೀರಾ, ಬದುಕ್ರಿ. ನಾವು ಸಂವಿಧಾನ ಗೌರವ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಬದುಕಿ ಕನ್ನಡದ ತಂಟೆಗೆ, ಕನ್ನಡಿಗರ ತಂಟೆಗೆ ಇನ್ನು ಮುಂದೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ. ವೀಕ್ಷಕರೇ, ಇಲ್ಲಿ ವಿಷಯ ಅದಲ್ಲ. ತುಂಬಾ ಜನ ರೂಪೇಶ್ ರಾಜಣ್ಣ ಪೋಸ್ಟ್ಗೆ ವಿರುದ್ಧವಾಗಿ ಕಮೆಂಟ್ ಹಾಕುವುದನ್ನು ನೋಡಿದ್ದೇನೆ. ನಾವೆಲ್ಲ ಭಾರತೀಯರು, ಯಾಕೆ ಭಾಷೆ ಮೇಲೆ ಹೊಡೆಯುವ ಕೆಲಸ ಮಾಡುತ್ತೀರಾ ಅಂತ. ಅಂತಹ ಮಹಾನುಭಾವರಿಗೆ ಕೆಲವೊಂದು ವಿಷಯಗಳನ್ನು ನಾನಿಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಸಾಧ್ಯವಾದರೆ ಕೇಳಿ, ಅನುಭವ ಪಡೆದುಕೊಳ್ಳಿ. ಬಹುಶಃ ಆಗ ರೂಪೇಶ್ ರಾಜಣ್ಣನಂತಹ ಕನ್ನಡ ಪರ ಹೋರಾಟಗಾರರ ಮೇಲೆ ಅಭಿಮಾನ ಮೂಡಬಹುದು. ವೀಕ್ಷಕರೇ, ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲಾ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ. ಆತ್ಮೀಯ ವೀಕ್ಷಕರೇ, ನಾವು ಕನ್ನಡಿಗರು ಒಂಥರ ಧಾರಾಳ ಮನಸ್ಸಿನವರು. ಎಷ್ಟೇ ನಮ್ಮದು ಅಂತ ವಾದ ಮಾಡಿದರೂ ಕೂಡ ಮನಸ್ಸಿನ ಒಂದು ಮೂಲೆಯಲ್ಲಿ ಹೇ ಪಾಪ ಇರ್ಲಿ ಬಿಡು ಅಂತ ಬಿಟ್ಟು ಕೊಡುವ ಮನಸ್ಸಿನವರು. ಅದಕ್ಕೆ ನಮಗೆ ಹಿಂದಿ ಬಾಳಗಲ ದಿಮಾಕು, ಅಹಂಕಾರ, ಸ್ವಾರ್ಥ ಅಷ್ಟು ಬೇಗ ಅರ್ಥವಾಗುವುದಿಲ್ಲ. ಕೊರೋನಾ ಮೊದಲು ನಾನು ವ್ಯಾಪಾರಿಯಾಗಿದ್ದೆ, ಬ್ಯಾಗ್ ಅಂಗಡಿ ನಡೆಸುತ್ತಿದ್ದೆ. ಮುಕ್ಕಾಲುವಾಸಿ ಕಸ್ಟಮರು ಹಿಂದಿಯವರು. ಪಾಪ ಕೂಲಿ ಕಾರ್ಮಿಕರು, ಚಿಕ್ಕ ಪುಟ್ಟ ಕೆಲಸ ಮಾಡುವವರು, ಊರು ಬಿಟ್ಟು ಊರಿಗೆ ಬಂದವರು ಅಂತೆಲ್ಲ ತುಂಬಾನೇ ಕನಿಕರ ತೋರಿಸುತ್ತಾ ಕೆಲವೊಮ್ಮೆ ಹೆಚ್ಚಿನ ಡಿಸ್ಕೌಂಟ್ ಕೊಡುತ್ತಿದ್ದೆ. ಆದರೆ ಯಾವಾಗ ಕೊರೋನಾ ಬಂದು ಜೀವನ ಅಲ್ಲೋಲ ಕಲ್ಲೋಲವಾಯಿತು ನೋಡಿ, ಅವಾಗ ಇರುವ ಬ್ಯಾಗ್ ಅಂಗಡಿ ಕ್ಲೋಸ್ ಆಗಿ ಫ್ಯಾನ್ಸಿ ವ್ಯಾಪಾರಕ್ಕೆ ಇಳಿದೆ. ಹಾಗೆ ಫೇಸ್ಬುಕ್ ಅಲ್ಲಿ ಬಂದ ವಿಡಿಯೋ ಒಂದನ್ನು ನೋಡಿ ದೆಹಲಿ ಸಾದರ್ ಬಜಾರ್ ಮಾರ್ಕೆಟ್ಗೆ ಗೆಳೆಯನೊಂದಿಗೆ ತೆರಳಿದ್ದೆ. ಆಗ ಟ್ರೈನ್ ನಲ್ಲಿ ಒಬ್ಬ ಹಿಂದಿಯವ ದೆಹಲಿ ತಲುಪುವವರೆಗೂ ನಮ್ಮ ಜೊತೆಗಿದ್ದ. ನಮ್ಮಲ್ಲಿದ್ದ ಚಪಾತಿ, ಚಿಕನ್ ಸಾರು ಒಟ್ಟಿಗೆ ತಿಂದಿದ್ದೆವು. ದೆಹಲಿಯಲ್ಲಿ ರೂಮ್ ಸಿಗಬಹುದಾ ಅಂತೆಲ್ಲ ಕೇಳಿದಾಗ ಬೇಕಾದಷ್ಟು ಇದೆ ಅಂತ ಹೇಳಿದ್ದ. ಯಾವಾಗ ದೆಹಲಿ ಬಂತು ನೋಡಿ, ಆ ಮನುಷ್ಯ ಕಾಣೆಯಾಗಿ ಬಿಟ್ಟಿದ್ದ. 3 ದಿನದ ಜರ್ನಿಯಲ್ಲಿ ಒಟ್ಟೊಟ್ಟಿಗಿದ್ದವ ಅವನ ಕೆಲಸ ಮುಗಿಸಿ ನಮ್ಮನ್ನು ಬಿಟ್ಟು ಹೋಗಿದ್ದ. ಕನಿಷ್ಠ ಒಂದು ಬಾಯಿ ಕೂಡ ಹೇಳಲು ಅವ ಸಿಗಲಿಲ್ಲ. ಅಲ್ಲಿಂದ ಶುರುವಾಯಿತು ನೋಡಿ ಹಿಂದಿಯವರ ನೈಜ ಮುಖದ ಅನಾವರಣ. ಹೆಜ್ಜೆ ಹೆಜ್ಜೆಗೂ ಮೋಸ, ಕಳ್ಳತನ, ಲಂಪಟತನ. ಸಾದರ್ ಬಜಾರ್ ಅಲ್ಲಿ ಬಹುತೇಕ ಚಿಕ್ಕ ಪುಟ್ಟ ಕ್ಯಾಂಟೀನ್ ನಲ್ಲಿ ಅವಾಗ ಫೋನ್ ಪೇ ಬಳಕೆ ಮಾಡುತ್ತಿರಲಿಲ್ಲ. ಒಂದು ಹೊತ್ತಿನ ಊಟಕ್ಕೆ ಕೈಯಲ್ಲಿ ಕ್ಯಾಶ್ ಇಲ್ಲದೆ ಎಷ್ಟೋ ಅಂಗಡಿಯವರ ಕೈಕಾಲು ಹಿಡಿದರೂ ಕೂಡ ದುಡ್ಡು ಕೊಡಲು ರೆಡಿ ಇರಲಿಲ್ಲ. ಕೊನೆಗೊಬ್ಬ ಸಿಂಗ್ ಸಹೋದರ ದುಡ್ಡು ಕೊಟ್ಟಿದ್ದ. ಅದರ ಕೃತಜ್ಞತೆ ಇವಾಗಲೂ ಆ ಜನಾಂಗದವರು ಅಂಗಡಿಗೆ ಬಂದು ಫೋನ್ ಪೇ ಮಾಡುತ್ತೇನೆ, ದುಡ್ಡಿದೆಯಾ ಅಂತ ಕೇಳಿದರೆ ಈ ಘಟನೆಯನ್ನು ವಿವರಿಸಿ ದುಡ್ಡು ಕೊಡುತ್ತೇನೆ. ಪ್ರಿಯ ಕನ್ನಡಿಗರೇ, ನಾವು ಮಾತ್ರ ಆವೋ ಭಯ್ಯ ಲೇಲೋ ಭಯ್ಯ ಅನ್ನೋದು.
ಅವರು ಹಾಗಲ್ಲ. ಹೊರ ರಾಜ್ಯದವರು, ಅದರಲ್ಲಿಯೂ ಸೌತ್ ಕೆನರಾದವರು ಅಂದರೆ ಸಾಕು, ಎಷ್ಟು ದೋಚಲು ಸಾಧ್ಯವೋ ಅಷ್ಟು ದೋಚುತ್ತಾರೆ. ಒಬ್ಬೊಬ್ಬರು ಸಿಕ್ಕರೆ ದರೋಡೆ ಮಾಡಿ ಜೀವ ತೆಗೆಯಲು ಹೆಸದ ಜನಾಂಗ ಅದು. ಅಂತಹ ಬಹಳಷ್ಟು ಸಾಕ್ಷಿಗಳು ನಮ್ಮ ಮುಂದೆ ಇದೆ. ಇನ್ನು ಮಾರ್ವಾಡಿಗಳ ವಿಷಯಕ್ಕೆ ಬರುವುದಾದರೆ, 1 ರೂಪಾಯಿ ಲಾಭ ಇಲ್ಲದೆ ಆ ಜನ ಕುಡಿಯಲು 1 ಲೋಟ ನೀರು ಕೂಡ ಕೊಡುವುದಿಲ್ಲ. ನೀವು ಚಿಕ್ಕಪೇಟೆ ಸುತ್ತಮುತ್ತಲಿನ ಪ್ರದೇಶ ಒಮ್ಮೆ ಗಮನಿಸಿ. ಯಾವುದಾದರೂ ಮಾರ್ವಾಡಿ ಅಂಗಡಿಗಳಿಗೆ ಹೋಗಿ ಕನ್ನಡದಲ್ಲಿ ರೇಟ್ ಕೇಳಿ. ಅವರು ಎಷ್ಟು ತುಚ್ಛವಾಗಿ, ಎಷ್ಟು ಅಸಡ್ಡೆಯಾಗಿ ನಿಮ್ಮನ್ನು ಮಾತನಾಡಿಸುತ್ತಾರೆ ಎಂದು ಅರ್ಥವಾಗಬಹುದು. ಅವರ 99% ಅಂಗಡಿಗಳಲ್ಲಿ ಅವರದೇ ಜನಾಂಗದ ಜನರನ್ನು ಕೆಲಸಕ್ಕೆ ಇಟ್ಟುಕೊಂಡಿರುತ್ತಾರೆ. ಎಲ್ಲಿಯವರೆಗೂ ಅಂದರೆ ಅವರು ಕುಡಿಯುವ ಟೀ ಕೂಡ ಹೊರಗಿನವರಿಂದ ತರಿಸಿಕೊಳ್ಳುವುದಿಲ್ಲ. ಅವರದೇ ಜನಾಂಗದವರಿಂದ ಅವರು ಟೀಯನ್ನು ಕುಡಿಯುತ್ತಾರೆ. ನನ್ನ ಮಾತಿನಲ್ಲಿ ನಂಬಿಕೆ ಬರುವುದಿಲ್ಲ ಅಂತಾದರೆ ಒಮ್ಮೆ ಚಿಕ್ಕಪೇಟೆಗೆ ಭೇಟಿ ಕೊಡಿ. ಸೌಜನ್ಯ ಅನ್ನೋದು ಅವರಲ್ಲಿ ಇಲ್ಲವೇ ಇಲ್ಲ. ಬರೀ ದುಡ್ಡು. ನಿಮ್ಮಲ್ಲಿ ಲಾಭ ಇದೆ ಎಂದರೆ ಎಷ್ಟು ಬೇಕಾದರೂ ನೈಸ್ ಮಾಡುತ್ತಾರೆ ವಿನಃ ಇಲ್ಲದಿದ್ದರೆ ಮೂಸಿಯೂ ನೋಡುವುದಿಲ್ಲ. ಅದರಲ್ಲಿಯೂ ಅವರ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಗಮನಿಸಿ. ತಳ್ಳುಗಾಡಿಯ ಕನ್ನಡಿಗರು ಯಾರಾದರೂ ತರಕಾರಿ ಮಾರಾಟ ಮಾಡಲು ಫುಟ್ಪಾತ್ ಅಲ್ಲಿ ನಿಲ್ಲಿಸಿದರೆ ಸಾಕು, ಇಡೀ ಪಟಾಳಂ ಬಂದು ಬೆದರಿಕೆ ಹಾಕಲು ಶುರು ಮಾಡುತ್ತದೆ. ಅದಕ್ಕೆ ಸಾಕ್ಷಿ ಬೇರೆ ಯಾವುದು ಬೇಡ, ನಿನ್ನೆ ರೂಪೇಶ್ ರಾಜಣ್ಣ ಅವರ ವಿಡಿಯೋದಲ್ಲಿದೆ ನೋಡಿ. ಸ್ನೇಹಿತರೆ, ನಮ್ಮ ರಾಜ್ಯದ ಅತಿ ದೊಡ್ಡ ಮಾರುಕಟ್ಟೆಯಾದ KR ಮಾರುಕಟ್ಟೆಯಲ್ಲಿ ಕನ್ನಡಿಗರಿಗೆ ಇರುವ ಬೆಲೆ ಏನು ಅಂತ ಒಮ್ಮೆ ಭೇಟಿ ಕೊಟ್ಟರೆ ತಿಳಿಯುತ್ತದೆ. ನಾವು ಮಾತ್ರ ಎಲ್ಲದಕ್ಕೂ ಎಲ್ಲರನ್ನೂ ನಮ್ಮವರು ಅಂತ ಭಾವಿಸಿ ಸದರ ಕೊಡುತ್ತೇವೆ. ಹಾಗಂತ ಅವರಲ್ಲಿ ನಿಷ್ಠುರತೆಯಿಂದ ಇರಬೇಕು ಅಂತ ಅಲ್ಲ. ನಾಡು, ನುಡಿ, ನೀರು, ನೆಲ ಅಂತ ಬಂದರೆ ಕನ್ನಡಿಗರು ಒಂದಾಗಬೇಕು. ನಮ್ಮಲ್ಲಿ 1000 ಭಿನ್ನಮತ ಇರಲಿ, ಅದೆಲ್ಲ ನಂತರ ಆಗಬೇಕು. ಇಲ್ಲದಿದ್ದರೆ ಅಂದು ಬ್ರಿಟಿಷರು ವ್ಯಾಪಾರಕ್ಕೆ ಬಂದು ನಮ್ಮನ್ನು ಹೇಗೆ ಅವರ ಗುಲಾಮರನ್ನಾಗಿ ಮಾಡಿದರೋ ಈ ಹಿಂದಿ ಬಾಲಗಳು ಅದೇ ದಾರಿಯನ್ನು ಹಿಡಿಯುತ್ತಾರೆ. ನಾವು ಮಾತ್ರ ಕಾಲ ಕಾಲಕ್ಕೂ ನಮ್ಮದೇ ನೆಲದಲ್ಲಿ, ನಮ್ಮದೇ ಊರಿನಲ್ಲಿ ಸ್ವಾಭಿಮಾನದಿಂದ ಕೊಡು ಅನ್ನುವುದನ್ನು ಬಿಟ್ಟು ದೇದೋ ಭಯ್ಯ ಅಂತ ಅಂಗಲಾಚುತ್ತಲೇ ಇರಬೇಕಾಗುತ್ತದೆ. ವೀಕ್ಷಕರೇ, ಇದು ಇವತ್ತಿನ ಅಸಪ ಟೈಮ್ಸ್. ಸತ್ಯ ಮತ್ತು ಸ್ಪಷ್ಟ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ. ಮಾಹಿತಿಗಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.